ಇವತ್ತು ಸೇನೆಯ ಮೊದಲ ಟಾರ್ಗೆಟ್ ಪಾಕಿಸ್ತಾನ ಅಲ್ಲ, ನಮ್ಮ ಹುತ್ತದಲ್ಲೇ ಕುಳಿತು ನಮ್ಮದೇ ಹಾಲು ಕುಡಿದು ನಮ್ಮನ್ನೇ ಕಚ್ಚುತ್ತಾ ಇರುವಂತ ವಿಷ ಸರ್ಪಗಳೇ ಈಗ ಭಾರತೀಯ ಸೇನೆಯ ಟಾರ್ಗೆಟ್. ಈ ವಿಷ ಸರ್ಪಗಳನ್ನ, ಅದಕ್ಕೆ ಹಾಲೆರೆದಂತ ವಿಷ ರಕ್ಕಸರನ್ನ ಹುಡುಕಿ ಈಗ ಬಿಲದಿಂದ ಹೊರಕೆಳೆದು ಹೊಸಕೆ ಹಾಕ್ತಾ ಇದೆ ಭಾರತೀಯ ಸೇನೆ. ಕೆರಳಿ ಜ್ವಾಲಾಮುಖಿಯಾಗಿರುವಂತಹ ಸೇನೆಯ ಪ್ರತಿಕಾರದ ಯಜ್ಞಕ್ಕೆ ವಿಷ ಸರ್ಪಗಳು ಆಹುತಿ ಆಗ್ತಾ ಇವೆ. ಈ ಸರ್ಪ ಸಂತಾನದ ಕೊನೆಯ ಕೊಂಡಿಯ ಆಹುತಿ ತನಕ ವಿಶ್ರಮಿಸದಿರಲು ಆರ್ಮಿ ಭೀಷ್ಮ ಪ್ರತಿಜ್ಞೆ ಮಾಡಿದೆ. आतंकियों को उनकी कल्पना से भी बड़ी सजा मिले। ಸೇನೆ ರಣಬೇಟೆ, ವಿಷ ಸರ್ಪಗಳೇ ಟಾರ್ಗೆಟ್. ಹಾವಿಗೆ ಹಾಲೆರೆದವರನ್ನು ಹೊಸಕುತ್ತಿದೆ ಸೇನೆ. ಈವರೆಗೆ 10 ವಿಷ ಸರ್ಪಗಳ ಮನೆ ಪೀಸ್. ಭಾರತೀಯ ಸೇನೆ ಆ ಉಗ್ರ ನಾಶಕ ಯಜ್ಞದ ಬೆಂಕಿ ಇಡೀ ಕಾಶ್ಮೀರವನ್ನ ಆವರಿಸಿದೆ. ಕಾಶ್ಮೀರವನ್ನ ಕಾಡುತ್ತಿರುವ, ಇಡೀ ಭಾರತದ ಮೇಲೆ ವಿಷ ಕಕ್ಕುತ್ತಿರುವ ಕಾರ್ಕೋಟಕ ಸರ್ಪಗಳನ್ನೇ ಹುಡುಕಿ ಯಜ್ಞ ಬೆಂಕಿಗೆ ಆಹುತಿ ಕೊಡುವ ಪವಿತ್ರ ಕೆಲಸ ಮಾಡುತ್ತಿದೆ ಸೇನೆ. ವಿಷ ಸರ್ಪಗಳನ್ನಷ್ಟೇ ಅಲ್ಲ, ವಿಷ ಸರ್ಪಗಳಿಗೆ ಹಾಲೆರೆದು ಹುತ್ತ ಸೇರಿಸಿದವರನ್ನು ಹುಡುಕಿ ಹೊಸಕ್ಕೆ ಹಾಕುವ ದೇಶ ಸೇವೆಯಲ್ಲಿ ಸೇನೆ ತಲ್ಲೀನವಾಗಿದೆ. ಕಾಶ್ಮೀರವನ್ನ ವಿಷ ಸರ್ಪಗಳಿಂದ ಮುಕ್ತವಾಗಿಸುವ ತನಕ ವಿರಮಿಸದಿರಲು ಸೇನೆ ನಿರ್ಧರಿಸಿದೆ. ಹಾಗಾಗಿ ಕಾಶ್ಮೀರದ ಕಾರ್ಕೋಟಕ ಸರ್ಪಗಳು ವಿಲವಿಲ ಒದ್ದಾಡುತ್ತಿವೆ. ಬಿಲ ಸೇರಲಾಗದೆ ಸೇನೆಯ ಗುಂಡಿಗೆ ಆಹುತಿಯಾಗಿವೆ. ಗಡಿ ದಾಟಿ ತಪ್ಪಿಸಿಕೊಳ್ಳುವ ಸರ್ಪಗಳು ಗಡಿ ಭದ್ರತಾ ಪಡೆಗಳ ಪ್ರಹಾರಕ್ಕೆ ಪ್ರಾಣ ಬಿಟ್ಟಿವೆ. ಈ ರಕ್ಕಸರ ನಿರ್ಮೂಲನೆಗೆ ಸೇನೆ ರಣತಂತ್ರ ರೂಪಿಸಿದೆ. ಜಮ್ಮು ಕಾಶ್ಮೀರದ ಮೂಲೆಗೂ ನುಗ್ಗಿ ಉಗ್ರರ ಮನೆಗಳನ್ನ ಒಡೆಯಿಸಿ ಮಾಡುತ್ತಿದೆ. ದೃಶ್ಯ 1. ಉಗ್ರ ಆಸಿಫ್ ಮನೆ ನಾಮಾವಶೇಷ. ಆಸಿಫ್ ಶೇಖ್ ನಿವಾಸವನ್ನ ಸೇನೆ ಧ್ವಂಸಗೊಳಿಸಿದೆ. ತ್ರಾಲ್ನ ಮೋಂಗಾಮಾ ಪ್ರದೇಶದಲ್ಲಿ ನಡೆದ ಪ್ರಬಲ ಸ್ಫೋಟದಲ್ಲಿ ಆಸಿಫ್ ಶೇಖ್ ಮನೆ ಧ್ವಂಸವಾಗಿದೆ. ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಅವರ ಖಚಿತ ಮಾಹಿತಿ ಭದ್ರತಾ ಪಡೆಗಳಿಗಿತ್ತು. ಹಾಗಾಗಿ ಬಂದು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ದೃಶ್ಯ 2. ಆದಿಲ್ ಹುಸೇನ್ ತೋಕರೆ ಮನೆ ಧ್ವಂಸ. ಅನಂತನಾಗ್ ಜಿಲ್ಲೆಯ ಬಿಜ್ಬೇರಾದಲ್ಲಿದ್ದ ಉಗ್ರ ಆದಿಲ್ ಹುಸೇನ್ ತೋಕರೆ ಮನೆಗೆ ನುಗ್ಗಿ ತೀವ್ರ ತಲಾಶ್ ನಡೆಸಿದ ಬಳಿಕ ನೆಲಸಮಗೊಳಿಸಿದ್ದಾರೆ. ಎಲ್ಇಟಿ ಉಗ್ರ ಫಾರೂಕ್ ಮನೆ ಪೇಸ್. ಕುಪ್ವಾರ ಜಿಲ್ಲೆಯ ಕಾಲಾರೂಸ್ನಲ್ಲಿ ಎಲ್ಇಟಿ ಉಗ್ರ ಫಾರೂಕ್ ಅಹಮದ್ ತಡ್ವಾ ಮನೆ ಮೇಲೆ ಯೋಧರು ಬಾಂಬ್ ದಾಳಿ ನಡೆಸಿದ್ದಾರೆ. ಉಗ್ರ ಅದ್ನಾನಿ ಶಫಿ ಮನೆ ಒಡೇಸ್. 1 ವರ್ಷದಿಂದ ಸಕ್ರಿಯನಾಗಿದ್ದ ರಕ್ತ ಪಿಪಾಸು ಅದ್ನಾನಿ ಶಫಿ ಮನೆಯನ್ನ ಸೇನೆ ಧ್ವಂಸಗೊಳಿಸಿದೆ. ಜಮೀಲ್ ಶೀರ್ ಗೋಜ್ರಿ ಮನೆ ಛಿದ್ರ. ಬಂಡೀಪೋರಾದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆಯನ್ನ ನಾಮಾವಶೇಷಗೊಳಿಸಲಾಗಿದೆ. 2016ರಿಂದ ಸಕ್ರಿಯನಾಗಿದ್ದ ನರರೂಪಿ ರಾಕ್ಷಸ ಜಮೀಲ್ ಅಹಮದ್ ಶೀರ್ ಗೋಜ್ರಿ ಮನೆಯನ್ನ ಛಿದ್ರಗೊಳಿಸಲಾಗಿದೆ. ಈ ರಕ್ತ ಪಿಪಾಸು ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಾಗಿದ್ದ. ಇದೀಗ ಈತನ ಮನೆಯನ್ನ ಸೇನೆ ಒಡೆಯಿಸಿ ಮಾಡಿದೆ. ಇಲ್ಲಿಯವರೆಗಿನ ಕಾರ್ಯಾಚರಣೆಯಲ್ಲಿ ಸೇನೆ ಒಟ್ಟು 10 ಉಗ್ರರ ಮನೆಗಳನ್ನ ನೆಲಸಮಗೊಳಿಸಿದೆ. ಅವರ ಹೆಸರುಗಳು ಹೀಗಿವೆ: ಆಸಿಫ್ ಶೇಖ್, ಆದಿಲ್ ಹುಸೇನ್ ತೋಕರೆ, ಹಫೀಜ್ ಅಹಮದ್ ಗನೈ, ಅಮೀರ್ ಅಹಮದ್ ದರ್, ಶಾಹಿದ್ ಅಹಮದ್ ಕುತಾಯ್, ಜಾಯಿದ್ ಅಹಮದ್, ಎಹಸಾನ್ ಉಲ್ ಹಕ್, ಜಾಕೀರ್ ಅಹಮದ್ ಗನಿಯಾ, ಆಸಿಫ್ ಅಹಮದ್, ಫಾರೂಕ್ ಅಹಮದ್ ತಡ್ವಾ.
ಈವರೆಗೆ 10 ಉಗ್ರರ ಮನೆ ಉಡೀಸ್ ಮಾಡಿರುವ ಸೇನೆ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಯಾವುದೇ ಮೂಲೆಯಲ್ಲಿದ್ರೂ ಉಗ್ರರನ್ನ ಬಿಡಲ್ಲ ಅಂತ ಸೇನೆ ಈ ರೀತಿ ಸಂದೇಶ ರವಾನಿಸಿದೆ. ಅಲ್ಲದೆ ಭಯೋತ್ಪಾದಕರಿಗೆ ಸಹಕಾರ ನೀಡಿದವರನ್ನು ಬಿಡಲ್ಲ ಅಂತ ಎಚ್ಚರಿಕೆ ನೀಡಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸೇನೆಯ ಮೊದಲ ಟಾರ್ಗೆಟ್ ಪಾಕಿಸ್ತಾನ ಅಲ್ಲ, ನಮ್ಮ ಹುತ್ತದಲ್ಲೇ ಕುಳಿತು ನಮ್ಮದೇ ಹಾಲು ಕುಡಿದು ನಮ್ಮನ್ನೇ ಕಚ್ಚುತ್ತಾ ಇರುವಂತ ವಿಷ ಸರ್ಪಗಳೇ ಈಗ ಭಾರತೀಯ ಸೇನೆಯ ಟಾರ್ಗೆಟ್. ಈ ವಿಷ ಸರ್ಪಗಳನ್ನ, ಅದಕ್ಕೆ ಹಾಲೆರೆದಂತ ವಿಷ ರಕ್ಕಸರನ್ನ ಹುಡುಕಿ ಈಗ ಬಿಲದಿಂದ ಹೊರಕೆಳೆದು ಹೊಸಕೆ ಹಾಕ್ತಾ ಇದೆ ಭಾರತೀಯ ಸೇನೆ. ಕೆರಳಿ ಜ್ವಾಲಾಮುಖಿಯಾಗಿರುವಂತಹ ಸೇನೆಯ ಪ್ರತಿಕಾರದ ಯಜ್ಞಕ್ಕೆ ವಿಷ ಸರ್ಪಗಳು ಆಹುತಿ ಆಗ್ತಾ ಇವೆ. ಈ ಸರ್ಪ ಸಂತಾನದ ಕೊನೆಯ ಕೊಂಡಿಯ ಆಹುತಿ ತನಕ ವಿಶ್ರಮಿಸದಿರಲು ಆರ್ಮಿ ಭೀಷ್ಮ ಪ್ರತಿಜ್ಞೆ ಮಾಡಿದೆ. आतंकियों को उनकी कल्पना से भी बड़ी सजा मिले। ಸೇನೆ ರಣಬೇಟೆ, ವಿಷ ಸರ್ಪಗಳೇ ಟಾರ್ಗೆಟ್. ಹಾವಿಗೆ ಹಾಲೆರೆದವರನ್ನು ಹೊಸಕುತ್ತಿದೆ ಸೇನೆ. ಈವರೆಗೆ 10 ವಿಷ ಸರ್ಪಗಳ ಮನೆ ಪೇಸ್. ಭಾರತೀಯ ಸೇನೆ ಆ ಉಗ್ರ ನಾಶಕ ಯಜ್ಞದ ಬೆಂಕಿ ಇಡೀ ಕಾಶ್ಮೀರವನ್ನ ಆವರಿಸಿದೆ. ಕಾಶ್ಮೀರವನ್ನ ಕಾಡುತ್ತಿರುವ, ಇಡೀ ಭಾರತದ ಮೇಲೆ ವಿಷ ಕಕ್ಕುತ್ತಿರುವ ಕಾರ್ಕೋಟಕ ಸರ್ಪಗಳನ್ನೇ ಹುಡುಕಿ ಯಜ್ಞ ಬೆಂಕಿಗೆ ಆಹುತಿ ಕೊಡುವ ಪವಿತ್ರ ಕೆಲಸ ಮಾಡುತ್ತಿದೆ ಸೇನೆ. ವಿಷ ಸರ್ಪಗಳನ್ನಷ್ಟೇ ಅಲ್ಲ, ವಿಷ ಸರ್ಪಗಳಿಗೆ ಹಾಲೆರೆದು ಹುತ್ತ ಸೇರಿಸಿದವರನ್ನು ಹುಡುಕಿ ಹೊಸಕ್ಕಿ ಹಾಕುವ ದೇಶ ಸೇವೆಯಲ್ಲಿ ಸೇನೆ ತಲ್ಲೀನವಾಗಿದೆ. ಕಾಶ್ಮೀರವನ್ನ ವಿಷ ಸರ್ಪಗಳಿಂದ ಮುಕ್ತವಾಗಿಸುವ ತನಕ ವಿರಮಿಸದಿರಲು ಸೇನೆ ನಿರ್ಧರಿಸಿದೆ. ಹಾಗಾಗಿ ಕಾಶ್ಮೀರದ ಕಾರ್ಕೋಟಕ ಸರ್ಪಗಳು ಬಿಲವಿಲ ಒದ್ದಾಡುತ್ತಿವೆ. ಬಿಲ ಸೇರಲಾಗದೆ ಸೇನೆಯ ಗುಂಡಿಗೆ ಆಹುತಿಯಾಗಿವೆ. ಗಡಿ ದಾಟಿ ತಪ್ಪಿಸಿಕೊಳ್ಳುವ ಸರ್ಪಗಳು ಗಡಿ ಭದ್ರತಾ ಪಡೆಗಳ ಪ್ರಹಾರಕ್ಕೆ ಪ್ರಾಣ ಬಿಟ್ಟಿವೆ. ಈ ರಕ್ಕಸರ ನಿರ್ಮೂಲನೆಗೆ ಸೇನೆ ರಣತಂತ್ರ ರೂಪಿಸಿದೆ. ಜಮ್ಮು ಕಾಶ್ಮೀರದ ಮೂಲೆಗೂ ನುಗ್ಗಿ ಉಗ್ರರ ಮನೆಗಳನ್ನ ಒಡೀಸ್ ಮಾಡುತ್ತಿದೆ. ದೃಶ್ಯ 1. ಉಗ್ರ ಆಸಿಫ್ ಮನೆ ನಾಮಾವಶೇಷ. ಆಸಿಫ್ ಶೇಖ್ ನಿವಾಸವನ್ನ ಸೇನೆ ಧ್ವಂಸಗೊಳಿಸಿದೆ. ತ್ರಾಲ್ನ ಮೋಂಗಾಮ ಪ್ರದೇಶದಲ್ಲಿ ನಡೆದ ಪ್ರಬಲ ಸ್ಫೋಟದಲ್ಲಿ ಆಸಿಫ್ ಶೇಖ್ ಮನೆ ಧ್ವಂಸವಾಗಿದೆ. ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಅವರ ಖಚಿತ ಮಾಹಿತಿ ಭದ್ರತಾ ಪಡೆಗಳಿಗಿತ್ತು. ಹಾಗಾಗಿ ಬಂದು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ದೃಶ್ಯ 2. ಆದಿಲ್ ಹುಸೇನ್ ತೋಕರೆ ಮನೆ ಧ್ವಂಸ. ಅನಂತನಾಗ್ ಜಿಲ್ಲೆಯ ಬಿಜ್ಬೇರಾದಲ್ಲಿದ್ದ ಉಗ್ರ ಆದಿಲ್ ಹುಸೇನ್ ತೋಕರೆ ಮನೆಗೆ ನುಗ್ಗಿ ತೀವ್ರ ತಲಾಶ್ ನಡೆಸಿದ ಬಳಿಕ ನೆಲಸಮಗೊಳಿಸಿದ್ದಾರೆ. ಎಲ್ಇಟಿ ಉಗ್ರ ಫಾರೂಕ್ ಮನೆ ಪೇಸ್. ಕುಪ್ವಾರ ಜಿಲ್ಲೆಯ ಕಾಲಾರೂಸ್ನಲ್ಲಿ ಎಲ್ಇಟಿ ಉಗ್ರ ಫಾರೂಕ್ ಅಹಮದ್ ತಡ್ವಾ ಮನೆ ಮೇಲೆ ಯೋಧರು ಬಾಂಬ್ ದಾಳಿ ನಡೆಸಿದ್ದಾರೆ. ಉಗ್ರ ಅದ್ನಾನಿ ಶಫಿ ಮನೆ ಒಡೇಸ್. 1 ವರ್ಷದಿಂದ ಸಕ್ರಿಯನಾಗಿದ್ದ ರಕ್ತ ಪಿಪಾಸು ಅದ್ನಾನಿ ಶಫಿ ಮನೆಯನ್ನ ಸೇನೆ ಧ್ವಂಸಗೊಳಿಸಿದೆ. ಜಮೀಲ್ ಶೀರ್ ಗೋಜ್ರಿ ಮನೆ ಛಿದ್ರ. ಬಂಡೀಪೋರಾದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆಯನ್ನ ನಾಮಾವಶೇಷಗೊಳಿಸಲಾಗಿದೆ. 2016ರಿಂದ ಸಕ್ರಿಯನಾಗಿದ್ದ ನರರೂಪಿ ರಾಕ್ಷಸ ಜಮೀಲ್ ಅಹಮದ್ ಶೀರ್ ಗೋಜ್ರಿ ಮನೆಯನ್ನ ಛಿದ್ರಗೊಳಿಸಲಾಗಿದೆ. ಈ ರಕ್ತ ಪಿಪಾಸು ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಾಗಿದ್ದ. ಇದೀಗ ಈತನ ಮನೆಯನ್ನ ಸೇನೆ ಒಡೀಸ್ ಮಾಡಿದೆ. ಇಲ್ಲಿಯವರೆಗಿನ ಕಾರ್ಯಾಚರಣೆಯಲ್ಲಿ ಸೇನೆ ಒಟ್ಟು 10 ಉಗ್ರರ ಮನೆಗಳನ್ನ ನೆಲಸಮಗೊಳಿಸಿದೆ. ಅವರ ಹೆಸರುಗಳು ಹೀಗಿವೆ: ಆಸಿಫ್ ಶೇಖ್, ಆದಿಲ್ ಹುಸೇನ್ ತೋಕರೆ,
ಹಫೀಜ್ ಅಹಮದ್ ಗನೈ, ಅಮೀರ್ ಅಹಮದ್ ದರ್, ಶಾಹಿದ್ ಅಹಮದ್ ಕುತಾಯ್, ಜಾಹಿದ್ ಅಹಮದ್, ಎಹಸಾನ್ ಉಲಕ್, ಜಾಕೀರ್ ಅಹಮದ್ ಗನಿಯಾ, ಆಸಿಫ್ ಅಹಮದ್, ಫಾರೂಕ್ ಅಹಮದ್ ತಡ್ವಾ. ಈವರೆಗೆ 10 ಉಗ್ರರ ಮನೆ ಉಡೀಸ್ ಮಾಡಿರುವ ಸೇನೆ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಯಾವುದೇ ಮೂಲೆಯಲ್ಲಿದ್ರೂ ಉಗ್ರರನ್ನ ಬಿಡಲ್ಲ ಅಂತ ಸೇನೆ ಈ ರೀತಿ ಸಂದೇಶ ರವಾನಿಸಿದೆ. ಅಲ್ಲದೆ ಭಯೋತ್ಪಾದಕರಿಗೆ ಸಹಕಾರ ನೀಡಿದವರನ್ನು ಬಿಡಲ್ಲ ಅಂತ ಎಚ್ಚರಿಕೆ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.